ನಿನ್ನೆ ಕಾಂಗ್ರೆಸ್ ಆಯೋಜಿಸಿದ ಓಟ್ ಚೋರಿ ಕಾರ್ಯಕ್ರಮದಲ್ಲಿ ಒಂದು ವಿವಾದದ ಪ್ರಸಂಗವೂ ಕೂಡ ನಡೆದಿದೆ. ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ರಣಕಹಳೆಯನ್ನ ಮೊಳಗಿಸಿದ್ರು. ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಮಾತನಾಡಿದ್ರು. ಆದರೆ ಆ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಮೋದಿ ನಿನ್ನ ಸಮಾಧಿ ಆಗಿತ್ತೀವಿ ಎಂಬ ಘೋಷವಾಕ್ಯವನ್ನ ಕೆಲ ಮಹಿಳೆಯರು ಸೇರಿದಂತೆ ಹಲವರು ಮಾಡಿದ್ದನ್ನ ಈಗ ಬಿಜೆಪಿ ಅದನ್ನು ಪೋಸ್ಟ್ ಮಾಡಿ ಇದಾ ನಿಮ್ಮ ಸಂಸ್ಕೃತಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಎಲ್ಲರೂ ಕೂಡ ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹಿಸಿದ್ರು. ಆದರೆ ಪ್ರಿಯಾಂಕಾ ಗಾಂಧಿ ಅವರು ಮಾತ್ರ ಇದು ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಾವು ಕ್ಷಮೆ ಕಾಂಗ್ರೆಸ್ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋದು. ಅಲ್ಲಿ ಇದ್ದಂಥ ಹೆಣ್ಣು ಮಕ್ಕಳು ಕೂಗ್ತಾ ಇದ್ದೀರಲ್ಲ, ಭಾಳ ಏನೋ ವೀರ ವನಿತೆಯರ ಥರ ಅಯೋಗ್ಯರು ತಗೊಂಬಂದು ನೆಟ್ಟಿಗೆ ನಿಮ್ಮ ಗಂಡಂದ್ರು ನೋಡ್ಕೊಳ್ಳೋದು ಕಲ್ತ್ಕೊಳ್ಳಿ ಫಸ್ಟು, ಆಮೇಲೆ ಮೋದಿ ನೋಡೋರಂತೆ ಪೂರ್ಣ ದಾಸಿರ್ ತಂದು ನಿಮ್ಮ ಗಂಡಂದ್ರದ್ದು ಸಮಾಧಿ ಅಗೀತೀವಿ ಅಂತ ಇನ್ಯಾರು ಹೇಳಿದ್ರೆ ಹೆಂಗಿರುತ್ತೆ? ಸೇಮ್ ಅಲ್ಲಿ ನಿಂತಿರೋ ಹೆಂಗಸರಿಗೆ ನಿಮ್ಮ ಗಂಡಂದ್ರ ಸಮಾಧಿ ಅಗೀತೀವಿ ಅಂತ ಬೇರೆ ಯಾರೋ ಹಿಂಗೆ ಗುಂಪು ಕಟ್ಕೊಂಡು ಕೂಗಿದ್ರೆ ಹೆಂಗಿರುತ್ತೆ? ನಾಚಿಕೆ ಮಾನ ಮರ್ಯಾದೆನೇ ಇಲ್ವಾ ಭಾರತದ ಹೆಣ್ಮಗಳಾಗಿ? ಇನ್ನೊಬ್ಬಂದು ಸಾವುಗೆ ನಾನು ಮಾತಾಡಲ್ಲ ಅನ್ನೋದಕ್ಕೆ ಮೋದಿ ಅಯೋಗ್ಯ, ಮೋದಿ ಯೋಗ್ಯನಲ್ಲ, ಮೋದಿ ಹೋಗು ಅಂತ ಏನು ಬೇಕಾದ್ರೂ ಕೂಕ್ಕಳಿ, ವೆರಿ ಫೇರ್. ಮೋದಿ ಸಮಾಜ ಗುದ್ಲಿ ಹಿಡ್ಕೊಳಕ್ಕೆ ತಾಕತ್ತಿಲ್ದೇ ಇರೋವು ಬಂದ್ಬಿಟ್ಲೆ ದೊಡ್ಡದಾಗಿ ಕೂಗಕ್ಕಿಲ್ಲ. ಇದನ್ನು ಕಾಂಗ್ರೆಸ್ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ. ಫೇರ್, ಸಂಬಂಧ ಇಲ್ಲದೆ ಇರ್ಬೋದು, ಯಾಕಂದ್ರೆ ಡಯಾಸ್ ಮೇಲೆ ನಡೆದಿಲ್ಲ ಅಂತ ಅವ್ರದ್ದು ವಾದ ಅಲ್ವಾ? ಈಗ ಗೊತ್ತಾಗಿದೆಯಲ್ಲ, ಕತ್ತೆ ಕಾಯ್ತಾ ಇದ್ದೀರಾ, ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು. ಗುಂಪಲ್ಲಿ ಕೂಗಿದ್ ಯಾವುದೋ ಒಂದು ಧ್ವನಿ ಅಲ್ಲ, ಇದು ಕ್ಲಿಯರ್ ಕಟ್ ಆಗಿದೆ. ಈಗ ಗೊತ್ತಾಯ್ತಲ್ಲ, ಈಗ ಈ ಕ್ರಮ ತಗೋಬೇಕಿತ್ತು. ಯಾವುದೇ ಚೀಫ್ ಮಿನಿಸ್ಟ್ರು, ಯಾರೇ ಪ್ರೈಮ್ ಮಿನಿಸ್ಟರ್ ಆಗಲಿ ನಾಳೆ, ಅಥವಾ ನಮ್ಮ ರಾಜ್ಯದಲ್ಲಿ ನಾಳೆ ಸಿದ್ದರಾಮಯ್ಯ ಆದರೂ ಇದೇ ನಿಲುವಿರಬೇಕು ಎಲ್ಲರಿಗೂ. ಅದನ್ನು ಎನ್ಕರೇಜ್ ಮಾಡೋಂಥ ಇಂಥ ಈಡಿಯಟ್ ಮೂರ್ಖ ಶಿಖಾಮಣಿಗಳಲ್ಲ. ಯಾರನ್ನು ಮೆಚ್ಚಿಸ್ಲಿಕ್ಕೆ ರಾಜಕಾರಣದಲ್ಲಿ ಮೇಲಕ್ಕೆ ಬರ್ತೀವಿ ಅನ್ನೋ ಭ್ರಮೆಗೆ, ಅದರಿಂದ ಏನೋ ಸಾಧನೆ ಮಾಡಿಬಿಡ್ತೀವಿ, ಮನೆ ಮಠ ಬಿಟ್ಬಿಟ್ಟು ಮನೇನ ಕಟ್ಟಕ್ಕೆ ಯೋಗ್ಯತೆ ಇಲ್ದಾರು ದೇಶ ಕಟ್ತಾರಂತೆ ಬಂದಿವ್ರುಗಳು.